ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಪ್ರಧಾನಿ ಮೋದಿ ಜೆಡಿಎಸ್ನವರನ್ನ ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಮೈತ್ರಿ ಸರ್ಕಾರದ ಬಗ್ಗೆ ಹೇಳೋದಕ್ಕೆ ಅವರು ಯಾರು ಅಂತ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಕ್ಲರ್ಕ್ ಸಿಎಂ ಎನ್ನಂತಹ ಮೋದಿ ವಿರುದ್ಧ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಇದು ಕಾಂಗ್ರೆಸ್ ಹಾಗೆ ಜೆಡಿಎಸ್ಗೆ ಸಂಬಂಧಪಟ್ಟಂತಹ ವಿಚಾರ. ಜೆಡಿಎಸ್ ಹಾಗೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದೆ, ಆದರೆ ಮೋದಿ ಏನಾದರೂ ಮೈತ್ರಿನಲ್ಲಿದ್ದಾರಾ? ಅವರ ಪಕ್ಷ ಏನಾದರೂ ಮೈತ್ರಿಯಲ್ಲಿದೆಯಾ? ರಾಜಕೀಯವಾಗಿ ಪ್ರಧಾನಿ ಮೋದಿ ಈ ರೀತಿ ಹೇಳಿಕೆ ನೀಡಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಈ ಸಂಬಂಧ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರ ಏನು ಅವರು ಕೆಣಕಿದ್ದಾರೆ. ಪ್ರಧಾನಿ ಮೋದಿ ಜೆಡಿಎಸ್ನವರನ್ನ ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ. ಅಯ್ಯೋ ಪಾಪ ಅಂತ ಜೆಡಿಎಸ್ನವರಿಗೆ ಹೇಳಿ ಕಾಂಗ್ರೆಸ್ ವಿರುದ್ಧ ಅವರನ್ನ ಎತ್ತಿ ಕಟ್ಟುವಂಥ ಕೆಲಸ ಮಾಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈತ್ರಿ ಸರ್ಕಾರದ ಬಗ್ಗೆ ಮಾತನಾಡೋದಕ್ಕೆ ಅವ್ರು ಯಾರು ಅಂತ ಮಾಜಿ ಸಿಎಂ ಗರಂ ಆಗಿದ್ದಾರೆ. ಕ್ಲರ್ಕ್ ಅನ್ನುವಂಥ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮೋದಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವ್ರು ಯಾರು ಹೇಳೋದಕ್ಕೆ ನಮ್ಮ ಸರ್ಕಾರದ ಬಗ್ಗೆ, ಇದು ನಮ್ಮ ಮೈತ್ರಿ ಸರ್ಕಾರ, ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ, ಅದು 6 ತಿಂಗಳಾಗಿರಬಹುದು, ವರ್ಷನಾದರೂ ಆಗಿರಬಹುದು. ಸೊ ಇಲ್ಲಿ ಮೈತ್ರಿ ಸರ್ಕಾರದ ಬದ್ಧತೆ ನಮಗಿದೆ. ಸೊ ಅವ್ರು ಯಾರು ಕೇಳೋದಕ್ಕೆ, ಅವರೇನಾದರೂ ಮೈತ್ರಿಯಲ್ಲಿ ಇದ್ದಾರಾ ಅನ್ನೋ ರೀತಿಯಲ್ಲಿ ತಮ್ಮದೇ ಆದಂಥ ಶೈಲಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಮೋದಿ ವ್ಯಾಖ್ಯಾನಕ್ಕೆ ಗುಡುಗಿದ್ದಾರೆ. ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಸಂಬಂಧಪಟ್ಟಂಥ ವಿಚಾರ. ಕ್ಲರ್ಕ್ ಆಗ್ತಾರೋ ಅಥವಾ ಮುಖ್ಯಮಂತ್ರಿ ಆಗ್ತಾರೋ ಅದು ಮೈತ್ರಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಜೆಡಿಎಸ್ ಆಗಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದೆ ಕರ್ನಾಟಕದಲ್ಲಿ. ಮೋದಿ ಏನಾದರೂ ಮೈತ್ರಿಯಲ್ಲಿದ್ದಾರೆ, ಅವ್ರು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು? ಇದು ಕೇವಲ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ. ಯಾಕೆಂದರೆ ತೆಲಂಗಾಣದ ಎಕ್ಸಾಂಪಲನ್ನು ಕೊಟ್ಟರು, ಕರ್ನಾಟಕದ ಎಕ್ಸಾಂಪಲನ್ನು ಕೊಟ್ಟರು, ಆದರೆ 5 ರಾಜ್ಯಗಳ ರಿಸಲ್ಟ್ ಬಗ್ಗೆ ಎಕ್ಸಾಂಪಲ್ ಕೊಡಲಿಲ್ಲ. ಅಲ್ಲಿ ಮೋದಿಯವರ ಹವಾ ಇದೆ ಅಂತ ಇಡೀ ದೇಶದಲ್ಲೆಲ್ಲ ಹೇಳ್ಕೊಂಡು ಬರ್ತಾರೆ, ಆದರೆ ಎಲ್ಲಿದೆ? 5 ರಾಜ್ಯಗಳಲ್ಲಿ ಅಟ್ಲೀಸ್ಟ್ 1 ರಾಜ್ಯವನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕಾಗಲಿಲ್ಲ. ಇಂಥವರು ಕರ್ನಾಟಕದ ಮೈತ್ರಿ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ, ಅದರ ಬಗ್ಗೆ ಮಾತನಾಡ್ತಾರೆ ಅಂತ ತಮ್ಮದೇ ಆದ ಶೈಲಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಧಾನಿ ಮೋದಿ ಜೆಡಿಎಸ್ನವರನ್ನ ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಏನು ಎಲ್ಲ ಊಹಾಪೋಹಗಳು, ಏನು ಹೇಳಿದ್ದಾರೆ ಏನು ಅಂತ ಗೊತ್ತಿಲ್ಲ ನಮಗೆ. ಅವ್ರು ಏನು ಹೇಳಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಬಟ್ ಆ್ಯಸ್ ಇಟ್ ಈಸ್, ಈಗ ಯಾರ್ದೋ ಹತ್ರ ದುಡ್ಡಿದೆ ಅಂತಂದ್ರೆ ಅದು ಮಿನಿಸ್ಟ್ರಿಗೆ ಸಂಬಂಧಪಟ್ಟ ಮಿನಿಸ್ಟ್ರ್ ದುಡ್ಡು ಅಂತ ಯಾಕೆ ಕಲ್ಪನೆ ಮಾಡ್ಕೋಬೇಕು? ತನಿಖೆ ನಡೀಲಿ ಪೂರ್ಣ, ನಿರ್ಧಾರಲ್ಲ ತನಿಖೆ ಆಗಿ ವರದಿ ಬರಲಿ. ಇದು ಒಂದು ದೊಡ್ಡ ಹುನ್ನಾರ. ಅವರು ಈ ರಫೇಲ್ ಇದರಲ್ಲಿ ಅವ್ರ ಬಣ್ಣ ಬಯಲಾಗ್ಬಿಡ್ತದೆ ಅಂತೇಳಿ ಇವ್ರು CBIನಲ್ಲಿ ಮುಂದುವರೆದ್ರೆ ಅದಕ್ಕೋಸ್ಕರವಾಗಿ ಅವ್ರು ರಾಜೀನಾಮೆ ಕೊಡೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದು ನರೇಂದ್ರ ಮೋದಿಯವರೇ ಇದು ಮಾಡಿರ್ತಕ್ಕಂಥ ಒಂದು ದೊಡ್ಡ ಹುನ್ನಾರ.